ರಂಜಿತಾ ದುನಿಯಾಗೆ ಸ್ವಾಗತ. ನಾನು ಇವತ್ತು ವಿಡಿಯೋದಲ್ಲಿ ಗ್ರೀನ್ ಟೀ ಪ್ರೆಗ್ನೆನ್ಸಿಲಿ ಸೇಫ್ ಇರುತ್ತಾ? ಸೊ ನಾರ್ಮಲ್ ಆಗಿ ಈಗಿನ ಕಾಲದಲ್ಲಿ ಈ ಕಾಫಿ ಟೀ ಬದಲು ಗ್ರೀನ್ ಟೀನೇ ಸೇವಿಸೋದು ಜಾಸ್ತಿ. ಯಾಕೆಂತಂದರೆ ಇದು ಡಯಟ್ನ ಮೇಂಟೈನ್ ಮಾಡುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಎಲ್ಲ ಹೇಳ್ತಾರೆ. ಸೊ ಗ್ರೀನ್ ಟೀ ಹೆಲ್ದಿ ಅಂತ ಹೇಳ್ತಾರೆ. ಸೊ ಯಾಕೆಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಇದರಿಂದಾಗಿ ಎನರ್ಜಿ ಬೂಸ್ಟ್ ಆಗುತ್ತೆ. ನಿಮಗೆ ಎನರ್ಜಿ ಬೂಸ್ಟಪ್ ಆಗೋದಕ್ಕೆ, ಅವ್ರು ಬ್ಯಾಲೆನ್ಸ್ನ ಡಯಟ್ ಮಾಡೋದಕ್ಕೆ, ಅವರು ವೆಯ್ಟ್ ಲಾಸ್ ಆಗೋದಕ್ಕೆ, ಅವ್ರು ನಿಮ್ಮ ಬಾಡಿನ ಹೆಲ್ದಿ ಆಗೋದಕ್ಕೆ ನಾರ್ಮಲ್ ಇವಾಗಿನ ಇದರಲ್ಲಿ ಪ್ರೆಸೆಂಟಲ್ಲಿ ಗ್ರೀನ್ ಟೀನ ಸೇವನೆ ಮಾಡೋದು ತುಂಬಾ ಹೇಳ ಅಂತ ಹೇಳ್ಬೋದು. ಅದು ತುಂಬಾ ಒಳ್ಳೆಯದು. ಬಟ್ ತುಂಬ ಜನಕ್ಕೆ ಕ್ವಶನು, ಸೊ ಈ ಗ್ರೀನ್ ಟೀನ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೋಬೋದಾ ಅಂತ. ಸೊ ಕೆಲವರು ಹೇಳ್ತಾರೆ ತೊಗೋಬೋದು, ಕೆಲವರು ಹೇಳ್ತಾರೆ ತೊಗೋಬಾರ್ದು. ಸೊ ಎಕ್ಸಾಕ್ಟಾಗಿ ಗ್ರೀನ್ ಟೀಯಲ್ಲಿ ಏನಿರುತ್ತೆ, ಸೊ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಇದರೆಲ್ಲ ಬಗ್ಗೆ ಒಂಚೂರು ಸ್ಟಡಿ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಸೊ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಫಸ್ಟಿಂದ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ, ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಸ್ಟು ಹೇಳಬೇಕು ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ಗ್ರೀನ್ ಟೀ ತೊಗೋದು ಒಳ್ಳೆಯದಾ ಅಂತ ಹೇಳಿದ್ರೆ, ಡಾಕ್ಟರ್ಗಳ ಪ್ರಕಾರ, ಅವ್ರ ರಿಸರ್ಚ್ಗಳ ಪ್ರಕಾರ ಗ್ರೀನ್ ಟೀ ಸೇವನೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಅಂತ ಹೇಳುತ್ತೆ. ಏಕೆ ಅಂತಂದರೆ ಇದು ಒಳ್ಳೆಯದಲ್ಲ, ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸ್ಟಾರ್ಟಿಂಗ್ 3 ಮಂತಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೇಯ್ನಾಗಿ ಬೇಕಾಗಿರೋದು ಪಾಲಿಕ್ ಆ್ಯಸಿಡ್. ಇವನ್ ಡಾಕ್ಟರ್ಗಳು ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತಾರೆ. ಅವ್ರು ಇವನ್ ಎಂಟೈರ್ ನಮ್ಮ 9 ಮಂತ್ ಪ್ರೆಗ್ನೆನ್ಸಿಯಲ್ಲಿ ಪಾಲಿಕ್ ಆ್ಯಸಿಡ್ ಬೇಕೇ ಬೇಕಾಗುತ್ತೆ. ಸೊ ಇದರಲ್ಲಿ ಗ್ರೀನ್ ಟೀ ಕುಡಿಯೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಈ ಪಾಲಿಕ್ ಆ್ಯಸಿಡ್ನ ಅಬ್ಸರ್ಪ್ಷನ್ ಮಾಡೋದು ಕಡಿಮೆ ಮಾಡುತ್ತೆ ಇದು. ಸೊ ನಮ್ಮ ಬಾಡಿ ಏನು ಪಾಲಿಕ್ ಆ್ಯಸಿಡ್ ತೊಗೊಳುತ್ತೆ ಅದರ ಅಬ್ಸರ್ಪ್ಷನ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕಾಗಿ ಗ್ರೀನ್ ಟೀನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಮೇಯ್ನಾಗಿ. ಸೊ ಎರಡನೇ ಮೇನ್ ರೀಸನ್ ಅಂತ ಏನಂತಂದರೆ, ಸ್ಟಾರ್ಟಿಂಗ್ 3 ಮಂತಲ್ಲಿ ಈ ಪಾಲಿಕ್ ಆ್ಯಸಿಡ್ ಬೇಕೇ ಬೇಕು, ಇದನ್ನ ಅವಾಯ್ಡ್ ಮಾಡೋ ಹಾಗೇ ಇಲ್ಲ. ಸೊ ಹಾಗಾಗಿ ಈ ಗ್ರೀನ್ ಟೀ ಸೇವನೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಅಂದರೆ 5 ಮಂತ್ 6 ಮಂತ್ ಆ ಟೈಮಲ್ಲಿ ಮೇಯ್ನು ಈ ಪ್ರೆಗ್ನೆನ್ಸಿಯಲ್ಲಿ ಬೇಕಾಗಿರೋದು ಐರನ್ ಕಂಟೆಂಟ್ ಅಲ್ವಾ. ಸೊ ಐರನ್ ಉತ್ಪತ್ತಿ ಆಗೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ, ಮಗುವಿನ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಬಟ್ ಗ್ರೀನ್ ಟೀಯಲ್ಲಿ ಅದನ್ನ ಸ್ಟಾಪ್ ಮಾಡುತ್ತೆ, ಐರನ್ ಅಬ್ಸರ್ಪ್ಷನ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಯಾಕೆಂದರೆ ಸೇಮ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ. ಸೊ ಹಾಗಾಗಿ ಸೆಕೆಂಡ್ ಟ್ರೈಮಿಸ್ಟರಲ್ಲೂ ಒಳ್ಳೆಯದಲ್ಲ, ಫಸ್ಟ್ ಟ್ರೈಮಿಸ್ಟರಲ್ಲೂ ಒಳ್ಳೆಯದಲ್ಲ. ಸೊ ಹಾಗಾಗಿ ಹೇಳ್ತೀನಿ ನಾನು ಆಲ್ಮೋಸ್ಟ್ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಗ್ರೀನ್ ಟೀಯಲ್ಲಿ ಟ್ಯಾನಿನ್ ಇರೋದ್ರಿಂದ ಸೊ ಈ ಥರ ಒಂಚೂರು ಅಂದರೆ ಪ್ರಮಾಣ ಕಡಿಮೆ ಇರುತ್ತೆ, ಆದರೂ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಗಳ ಪ್ರಕಾರ. ಸೊ ಮೂರನೇ ಮೇನ್ ರೀಸನ್ ಏನು ಅಂತಂದರೆ, ಕ್ಯಾಫಿನ್ ಇರೋದ್ರಿಂದ ಸೊ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ಒಂದು ಗ್ರೀನ್ ಟೀ ಕುಡಿತಾ ಇದ್ದೀರ ನಾರ್ಮಲ್ ಲೈಫಲ್ಲಿ ಅಂತಂದರೆ ದಿನಕ್ಕೆ ಒಂಚೂರು ಕುಡಿಯೋದು, ಆ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದು. ತುಂಬ ಹೆವಿಯಾಗಿ ಮಾಡಿದ್ರೆ ಮಾತ್ರ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಿ. ಸೊ ಗ್ರೀನ್ ಟೀ ಕುಡಿಬೋದಾ ಅಂತ ಸಜೆಷನ್ನ ತೊಗೊಳ್ಳಿ. ಒಂದು ವೇಳೆ ಅವ್ರು ಕುಡೀರಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ, ನೀವು ನೆಕ್ಸ್ಟ್ ತೊಗೋಬೋದು. ಸೊ ನಾರ್ಮಲಾಗಿ ತುಂಬ ಹೆವಿ ಆದರೆ ಮಾತ್ರ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅಬ್ಸರ್ಪ್ಷನ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಯಾವುದಕ್ಕೂ ನಿಮ್ಮ ಗೈನಕಾಲಜಿಸ್ಟ್ನ ಸಂಪರ್ಕ ಮಾಡ್ಕೊಂಡು ಇನ್ಫಾರ್ಮೇಷನ್ನ ತೊಗೊಳ್ಳೋದು ಒಳ್ಳೆಯದು. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಏನೇ ವೀಡಿಯೋ ಹಾಕಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.